ಎರಡನೇದು ಇವತ್ತು ಅಧಿಕಾರಿಗಳು ಪಾಪ ನಮ್ಮ RI VAಗಳು ಪ್ರತಿ ಜಮೀನಿಗೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಪರಿಹಾರ ಕೊಡುವಂತ ಒಂದು ಸಾಫ್ಟ್ವೇರ್ ಇದೆ. ಅದಕ್ಕೆ ನೇರ ಭೂಮಿ ಸಾಫ್ಟ್ವೇರ್ ಮುಖಾಂತರ ಪರಿಹಾರ ಸಾಫ್ಟ್ವೇರ್ಗೆ ಲಿಂಕ್ ಅನ್ನು ಕೊಟ್ಟರೆ, ಟಚ್ ಅನ್ನ ಮಾಡಿದ್ರೆ ಈಸಿಯಾಗಿ ಎಲ್ಲ ರಿಪೋರ್ಟ್ ಕೂಡ ಸಿಗುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಇವರು ಪೇಪರು ಪೆನ್ನು ತೆಗೆದುಕೊಂಡು ಹೋಗ್ತಾ ಹೋದ್ರೆ ಇನ್ನೂ 25 ದಿನ ಬೇಕಾಗುತ್ತೆ ಎಲ್ಲ ಒಂದು ನೆನೆಸುತ್ತಿದ್ದು. ಮತ್ತೆ ಇದರಲ್ಲಿ ಮರ ಎಣಿಸುವಂತ ಸಂದರ್ಭ ಬರೋದೇ ಇಲ್ಲ. ಏನು ಕಾರ್ ತಗೊಂಡು ಹೋದ್ರೆ ಎಡಗಡೆ ಬಲಗಡೆಗೆ ಯಾವುದೋ ಒಂದು ಯುದ್ಧದಲ್ಲಿ ಏನು ಹೆಣಗಳ ತಲೆಗಳು ಬಿದ್ದಿರ್ತಾ ಆ ರೀತಿ ಗಿಡ ಮರಗಳು ಗಾಳಿಗೆ ಬಿರುಗಾಳಿಗೆ ಬಿದ್ದು ಹೋಗಿದೆ. ಹಾಗಾಗಿ ಲೇಟು ಕೂಡ ಆಗಬಾರ್ದು. ಮತ್ತೆ ನಾಳೆ ನಡೆದ್ರೆ ಮತ್ತೆ ಹೊಸ ಮಳೆ ಮಾನ್ಸೂನ್ ಶುರುವಾಗುತ್ತೆ. ಅಷ್ಟರೊಳಗೆ ಇರುವಂತ ತೋಟಗಳನ್ನ 3-5 ಮರಗಳನ್ನ ತೆಗಿಬೇಕು, ಚೊಕ್ಕ ಮಾಡ್ಕೊಂಡು ಗುಂಡಿ ತೆಗೆದು ಗಿಡ ನೆಡಲಿಕ್ಕೆ ಮತ್ತೆ ಪ್ಲಾನ್ ಮಾಡ್ಬೇಕಾಗತ್ತೆ. ಅದು ಮಾಡ್ಬೇಕು ಅಂದ್ರೆ ಆರ್ಥಿಕವಾಗಿ ನಾವ್ ಏನ್ ಶಕ್ತಿ ತುಂಬ್ತೀವಿ ಅದ್ರ ಮೇಲೆ ರೈತ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಆಗಬಾರ್ದು. GPS ಫೋಟೋ ಡಾಕ್ಯುಮೆಂಟೇಶನ್ ಇದೆಲ್ಲದೂ ಕೂಡ ಲಿಬರಲ್ ಆಗಿ ಇಟ್ಕೊಂಡು ಆದಷ್ಟು ಬೇಗ ಒಂದು ಎಕರೆಗೆ 50,000, ಒಂದು ಹೆಕ್ಟೇರ್ಗೆ 2 ಲಕ್ಷಕ್ಕಿಂತ ಹೆಚ್ಚು ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ಕೊಡಬೇಕು. ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ಹಿಂದೆ 2023 ಇದರಲ್ಲಿ ಈ ಕೋಲಾರ ಆ ಕಡೆ ಬಂದು, ಚಿಕ್ಕಬಳ್ಳಾಪುರ ಕೋಲಾರ ಆ ಕಡೆ ಬಂದು ಇದೇ ತರ ಬಿರುಗಾಳಿ ಬಂದಾಗ ಮಾವಿನ ಮರ ತೋಟಕ್ಕೆ ಒಂದು ಎಕರೆಗೆ 1 ಲಕ್ಷ ಕೊಟ್ಟಿದ್ದಾರೆ. ಮಾವಿನ ಗಿಡಕ್ಕೆ ಒಂದು ಎಕರೆಗೆ 40ರಿಂದ 50 ಮರ ಕೂರುತ್ತೆ. ಅಡಿಕೆ ಮರ 500 ಚಿಲ್ಲರೆ ಕೂರುತ್ತೆ. ನಿಂತು ಕೊಟ್ಟಿದ್ದಾರೆ. ನಿಮ್ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದಾಗ ಬೇಗ ಸತಿ ಇತ್ತಿದ್ದ ಸಂದರ್ಭದಲ್ಲಿ ಕೈ ತೋರಿಸಂತ ಕೆಲಸಗಳು ಆಗಿದ್ದಾವೆ. ಮತ್ತು ಇವತ್ತಿನ ಸರ್ಕಾರ ಕೂಡ ಈ ರೀತಿ ರೈತರ ವಿಚಾರದಲ್ಲಿ ಇಂದು ಕೂಡ ಮಾಡ್ಕೊಂತ ಬಂದಿದ್ದಾರೆ. ಹಾಗಾಗಿ ಇದನ್ನ ಮೆನ್ಷನ್ ಮಾಡಿಕೊಂಡು ಕೋಲಾರ ಈ ತರ ಬೇರೆ ಬೇರೆ ಕಡೆ ಹಿಂದೇನು ಕೊಟ್ಟಿದ್ದಾರೆ ಆ ರೀತಿ ಒಂದು ಎಕರೆಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಅಂತೇಳಿ ಬಿಜೆಪಿ ಒತ್ತಾಯ ಮಾಡುತ್ತೆ. ಮತ್ತೆ ವಿನಂತಿ ಮಾಡ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ಈ ವರ್ಷದ ಟರ್ಮ್ ಶೀಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು. ಅದು ಬೆಳೆ ವಿಮೆದು. ಹೋದ ವರ್ಷ ಆದಂತ ತಪ್ಪಿನಿಂದ ಇವತ್ತೇನು ಕೆಲವು ಸಮಸ್ಯೆಗಳು ಆಗ್ತಾ ಇದೆ. ಆ ಸಮಸ್ಯೆಗಳು ಮತ್ತೆ ಮುಂದಿನ ಸತಿ ಇದೇ ಸಮಸ್ಯೆಗಳನ್ನ ನಾವು ಪತ್ರಿಕೆಯಲ್ಲೋ ಅಥವಾ DC ಮುಂದೆ ಕೂತ್ಕೊಂಡು ಚರ್ಚೆ ಮಾಡುವಂತ ಸಮಯ ಬರಬಾರದು. ಹಾಗಾಗಿ ಹೀಗೆ ಎಚ್ಚರಿಕೆ ವಹಿಸಿಕೊಂಡು ಈ ರೀತಿಯಂತ ಆಗುವಂತ ಅನಾಹುತಗಳಿಗೆ ಟರ್ಮ್ ಶೀಟ್ ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಟೆಂಡರ್ದಾರನ್ನು ಕೂಡ ಬರುವಂತದ್ದು ಕಷ್ಟ ಇದೆ. ಅಷ್ಟು ಈಸಿ ಇಲ್ಲ. ನಾವು ಎಲ್ಲಿ ಟರ್ಮ್ ಶೀಟ್ಸ್ ಅಲ್ಲಿ ಬಿಗಿ ಮಾಡ್ತಾ ಹೋಗ್ತೀವೋ ಕಂಪನಿಗಳು ಕೂಡ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರು ಕೂಡ ವಿಶ್ವಾಸ ತೆಗೆದುಕೊಂಡು ಮಾಡುವಂತ ಕೆಲಸ ನ್ಯಾಯಯುತವಾಗಿ ನಮ್ಮ ರೈತರು ಮುಗಿಸುವಂತ ದಿಕ್ಕಿನಲ್ಲಿ ಮಾಡಬೇಕು. ಮತ್ತೆ ಮನೆಗಳು ಕಚ್ಚಾ ಪಕ್ಕ ಮನೆಗಳು ಏನಿದಾವೆ, ಪಾಪ ತಗಡಾರಿದೆ, 5,000, 6,000 ಈ ತರ ಎಲ್ಲ ಇಂಡಿಯನ್ ಇವೆಲ್ಲ ನಾಮ್ಸ್ಗಳಿದೆ. ಆ ನಾಮ್ಸನ ಮೀರಿ ಹಿಂದೇನು ನಮ್ಮ ಸರ್ಕಾರ ಇದ್ದಾಗ ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಯಾವುದು ಕಚ್ಚಾ ಮನೆಗಳಿಗೆ 3 ಲಕ್ಷ ಕೊಟ್ಟಿದ್ವಿ, ಪಕ್ಕ ಮನೆಗೆ 5 ಲಕ್ಷ ಕೊಟ್ಟಿದ್ವಿ. ಎಲ್ಲ ಒಂದ್ ಕಡೆಗೆ ಬರೀ ಗೋಡೆ ಬಿತ್ತು ಅಂತ ಬರೀ ಗೋಡೆ ರೆಕಡಿ ದುಡ್ಡು ಕೊಡಕ್ ಹೋಗ್ಬೇಡಿ. ಇಡೀ ಮನೆನೇ ಹೋದಂಗೆ ಲೆಕ್ಕ. ಅದು ಸಂಪೂರ್ಣವಾಗಿ ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಎಲೆಕ್ಟ್ರಿಕಲ್ ಲೈನ್ ಒಬ್ಬ ಮೆಸ್ಕಾಂ ಇಂದ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅಲ್ಲಿ ಸಮಸ್ಯೆ ಇರುವಂತಹ ಊರುಗಳಿಗೆ ಜನರೇಟರ್ ಈ ರೀತಿ ಅದರ ಮುಖಾಂತರ ನೀರನ್ನು ಒದಗಿಸುವಂತ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಸರ್, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಶ್ಯೂನೇ ಬೇರೆ, ಬೆಳೆ ವಿಮೆ ವಿಚಾರನೇ ಬೇರೆ. ನಾನು ಹೇಳ್ತಾ ಇರೋದು ಬೆಳೆ ವಿಮೆ ವಿಚಾರದಲ್ಲಿ ಟರ್ಮ್ ಶೀಟ್ ಏನಿದೆ, ಮಾನದಂಡಗಳೇನಿದೆ ಅದನ್ನ ಪ್ರಿಪೇರ್ ಮಾಡುವಂತ ಅಧಿಕಾರ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಹಾಗಾಗಿ ಈಗಾದಂತ ಈ ಅನಾಹುತ ಏನಿದೆ, ಮುಂದಿನ ಬಾರಿ ಕೂಡ ಅಕಸ್ಮಾತ್ ವ್ಯತ್ಯಾಸಗಳು ಆದಾಗ ಆ ಟೈಮಲ್ಲಿ ನಮ್ಗೆ ಟರ್ಮ್ ಶೀಟ್ ಇಲ್ಲ, ಆ ಕಂಡೀಷನ್ ಇಲ್ಲ, ಈ ಕಂಡೀಷನ್ ಇಲ್ಲ ಅಂತ ಅನ್ನೋಕ್ಕಿಂತ ಹೀಗೆ ಹೋಮ್ವರ್ಕ್ ಮಾಡಿ ಇನ್ನೊಂದು ವಾರದ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೆ ಈಗ ಆಲ್ರೆಡಿ ನಮ್ ಕಣ್ಮುಂದಿದೆ ಹಿಂದಿನ ಟರ್ಮ್ ಶೀಟ್ ಅಲ್ಲಿ ಆದಂತ ತಪ್ಪಿನಿಂದ ಈಗಾಗಲೇ ನಮ್ ಸಾಗರ ಈ ಕಡೆ ಭಾಗದ ರೈತರಿಗೆ ಇನ್ನೂ 100 ಕೋಟಿ ನಮಗೆ ಬರಬೇಕು ನ್ಯಾಯಯುತವಾಗಿ, ಇನ್ನೂ ಕೂಡ ಕೊಟ್ಟಿಲ್ಲ. ಸರಿ ಇದೆ ಸರ್, ನೀವು ಹೇಳಿದ್ ನಾನು ಅದನ್ನೇ ಹೇಳ್ತಾ ಇರೋದು. ಈಗಿರೋ ಮಾನದಂಡ ಪ್ರಕಾರ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವಕ್ಕೆ ಬೆಳೆ ವಿಮೆನ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ ಬಂದಾಗ ಈಗಿರುವಂತ ಮಾನದಂಡ
ಪ್ರಕಾರ ಯಾವ್ದೋ ಈ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ಅಲ್ವಾ, ಏಪ್ರಿಲ್ ಅಲ್ಲಿ ದೇ ಮೆನ್ಷನ್ಡ್ ಓನ್ಲಿ 5,000 ಮತ್ತೆ ಹ್ಯೂಮಿಡಿಟಿ ಟೆಂಪರೇಚರ್ ಎಕ್ಸ್ಟ್ರೀಮ್ ಅದಕ್ಕೆ ಓನ್ಲಿ 5,000 ತೋರಿಸಿದ್ದಾರೆ. ಯಾಕೆ ಕ್ಲೌಡ್ ಬ್ಲಾಸ್ಟ್ ಅನ್ನು ತೋರಿಸಲಿಲ್ಲ ಮೆನ್ಷನ್ ಮಾಡಿಲ್ಲ, ಅದನ್ನೇ ಹೇಳ್ತಾ ಇರೋದು. ಬಿರುಗಡೆ ತೋರಿಸ್ಬೇಕಾಯ್ತು. ಎಸ್ ಸರಿ ಇದೆ ಸರ್. ಆನೆಕಲ್ ಮಳೆ ಆಗಿದೆ, ಮೊನ್ನೆ 2-3 ಸತಿ ಆಗಿದೆ ಆನೆಕಲ್ ಮಳೆ, ಅದನ್ನು ಕೂಡ ಹಾಕ್ಬೋದಿತ್ತು. ಅದನ್ನ ಕೇಳಿದಾಗ ನಮ್ಮ ಅಧಿಕಾರಿಗಳು ಏನ್ ಹೇಳಿದ್ರು ಅಂದ್ರೆ, ಆ ತರದೆಲ್ಲ ಅಡಾಪ್ಟ್ ಮಾಡ್ಕೊಂತ ಹೋದ್ರೆ ನಮ್ಮ ರೈತ ಪ್ರೀಮಿಯಂ ಕಟ್ಟುವಂತ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನ ಚರ್ಚೆ ಮಾಡಿದ ಪ್ರೀಮಿಯಂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಪ್ರೀಮಿಯಂ ಇನ್ನೂ 10% ಕಟ್ಟಲಿಕ್ಕೆ ಪ್ರಾವಿಷನ್ ಇದೆ. 30% 40% ಕಟ್ಟೋವರೆಗೂ ಕೂಡ ಅವಕಾಶ ಇದೆ. ರೈತರ ಮೇಲೆ ಹೊರೆ ಹಾಕೋ ಅವಶ್ಯಕತೆ ಇಲ್ಲ. ನಾವೇ ಕೇಂದ್ರ ರಾಜ್ಯ ಸರ್ಕಾರಗಳು ಹೊರೆ ಹಾಕೊಂಬೋದು. ನಾವು ರಾಜ್ಯ ಸರ್ಕಾರ ಕಳಿಸ್ಕೊಟ್ರೆ ಕೇಂದ್ರ ಕೈ ಜೋಡಿಸುತ್ತೆ. 40% ಕೂಡ ಪ್ರೀಮಿಯಂ ಕಟ್ಟಕ್ಕೆ ಅವಕಾಶ. ಅದ್ರ 5% ಮಾತ್ರ ರೈತ. ಸರ್, ಕೇಂದ್ರದಿಂದ ಈ ತರ ಬಂದಾಗ ಟೋಟಲ್ ಇಡೀ ದೇಶಕ್ಕೆ ಒಂದು ನಾರ್ಮ್ಸ್ ಅನ್ನು ಮೇಂಟೈನ್ ಮಾಡಿದೆ. ಈ ತರ ಕೈ ಮೀರಿದಾಗ ನಮ್ಮ ರಾಜ್ಯ ಆಡಳಿತ ಮಾಡಿದಂತ ಅನೇಕ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಿಲುವನ್ನು ತೆಗೆದುಕೊಂಡಿದ್ರೆ ಅದು ನಮ್ಮ ಕಣ್ಮುಂದೆ ಉದಾಹರಣೆಗಳಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು, ಕೇಂದ್ರದ ಇಷ್ಟು ಕೈ ಜೋಡಿಸುವ ಪ್ರಯತ್ನ ಮಾಡಿದೆ, ಇದಕ್ಕೆ ಇನ್ನು ಉಳಿದಂತದ್ದನ್ನ ಕೈ ಜೋಡಿಸುವ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ ಸರ್, ನಾನು ಆಗ್ಲೇ ನಿಮಗೆ ಹೇಳಿದೆ. ಉದಾಹರಣೆಗೆ ನಮ್ಮ ಕೇಂದ್ರ ರಾಜ್ಯ ಸೇರಿಕೊಂಡು NDRF ನಾರ್ಮ್ಸ್ ಪ್ರಕಾರ ಒಂದು ಮನೆ ಪೂರ್ತಿ ಬಿದ್ದು ಹೋದ್ರೆ 1.25 ಲಕ್ಷ ಕೊಡಬೇಕು ಅಂತ NDRF ನಾರ್ಮ್ಸ್ ಇದೆ. ಅದರಲ್ಲಿ 75% ಕೇಂದ್ರ, 25% ರಾಜ್ಯ. ನಿಮ್ಮ ಯಡಿಯೂರಪ್ಪನವ್ರು ಏನ್ ಮಾಡಿದ್ರು, ಇದು ಇವತ್ತಿನ ಪ್ರಾಕ್ಟಿಕಲ್ ಆಗಿ ಇವತ್ತಿನ ಜನರಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಯಡಿಯೂರಪ್ಪನವ್ರು 3.25 ಲಕ್ಷ ಮತ್ತೆ ಸೇರಿಸಿದ್ರು. ರಾಜ್ಯ ಸರ್ಕಾರದಲ್ಲಿ ಪೂರ್ತಿ ಸೇರಿಸಿದ್ರು. 5 ಲಕ್ಷ ರೂಪಾಯಿ ಮಾಡಿದ್ರು. 5 ಲಕ್ಷ ರೂಪಾಯಿ ಮಾಡಿದ್ರು. ಆ ರೀತಿ ನಾನು ಹೇಳ್ತೇನೆ. ಉದಾಹರಣೆ ಮೊನ್ನೆ ಕೋಲಾರಲ್ಲಿ ಮಾವಿನ ಪೂರ್ತಿ ಹೋಗಿದ್ದೆ, ಪರ್ ಎಕರ್ 1 ಲಕ್ಷ ಕೊಟ್ಟಿದ್ದು ಉದಾಹರಣೆ ನನಗೆ ಗೊತ್ತಿದೆ. ಈ ರೀತಿ ವಿಶೇಷ ಸಂದರ್ಭ ಅಂತೇಳಿ ಕನ್ಸಿಡರ್ ಮಾಡಿ ಇದನ್ನ ಕೆಲವು ಈ 3-4 ಹೋಬಳಿಯಲ್ಲಿ ಇದೊಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಮತ್ತೆ ಮೊನ್ನೆ ಪಾಪ 7ನೇ ಕ್ಲಾಸ್ ಓದಂತ ಮಗಳು ತನ್ನ ತಂದೆ ಶವದ ಮುಂದೆ ನಿಂತ್ಕೊಂಡು ಕ್ಲೀನಾ ಹೇಳ್ತಾನೆ, ಅಲ್ಲಿಯ ಭೂ ಮಾಲೀಕ ಯಾರಂತ ನಂಗೆ ಗೊತ್ತಿಲ್ಲ, ಮಳೆ ಬರ್ತಾ ಇದೆ, ಬೇಗೆಲ್ಲ ಫಸಲೆಲ್ಲ ಮುಚ್ಚಬೇಕಪ್ಪ, ಬೇಗ ಅಂತ ಕರ್ಕೊಂಡು ಹೋಗಿದ್ದಾರೆ. 1 ಗಂಟೆ ಆದ್ಮೇಲೆ ಅಲ್ಲಿಯ ಓನರ್ ಯಾರು ನಾನು ಬೈಕ್ ಹೋಗಿದೆ, ನಮ್ಮಪ್ಪ ಎಲ್ಲಿ ಅಂತೇಳಿ ಆ ಹೆಣ್ಮಗಳು ಮತ್ತು ಮಗಳು ಇಬ್ರು ಕೂಡ ಕೂತ್ಕೊಂಡು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆಗ್ಲೇನೆ ಹೋದ ಅಂತ ಹೇಳಿ ಹೋದ್ರು ಅಂತ ಹೇಳಿ ಆ ಹೆಣ್ಮಗಳು ಹೇಳ್ತಾರೆ. ಆಮೇಲೆ ನೋಡಿದ್ರೆ ತಗಡೆಲ್ಲ ಬಿದ್ದು ಅದೆಲ್ಲ ಶವ ಇತ್ತು. ದಲಿತರ ಮನೆ ಗೋವಿಸ ಯಾರು ಲೋಕೇಶಪ್ಪ ಅಂತ ಹೇಳಿ ಅಲ್ವಾ, ಅವ್ರ ಮನೆಗೂ ಹೋಗಿ ಎಸ್ ಪಾಪ ಹೋಗಿದ್ವಿ, ಶವ ಸಂಸ್ಕಾರಕ್ಕೆ ಹೋಗಿದ್ವಿ. ಹಾಗಾಗಿ ಈ ತರ ವಿಚಾರದಲ್ಲಿ ನಾವು ಇನ್ನು ಪರಿಶೀಲನೆ ಮಾಡ್ತೀವಿ. ಅದು ನ್ಯಾಚುರಲ್ ಡೆತ್ ಅಥವಾ ಇದು ಅಂತ ಹೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸರಿಯಲ್ಲ, ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ.